ತಮಿಳುನಾಡಿಗೆ ನೀರು ಹರಿಸುವುದನ್ನು ಕರ್ನಾಟಕದಿಂದ ಬಂದ್ ಮಾಡಲೇಬೇಕು ಮಾಡಲೇಬೇಕು ಬಿಡುವುದಿಲ್ಲ. ರೈತರ ಮೇಲೆ ಕಲ್ಲು ವರ್ಷ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಮಾಡಲೇಬೇಕು. ರೈತರನ್ನು ಸಾಲ ಮಾಡಿದಂತ ಸಂಪೂರ್ಣ ಸಾಲ ಮತ್ತು ಮನ್ನಾ ಮಾಡಲೇಬೇಕು ಮಾಡಲೇಬೇಕು. ಎಲ್ಲೇ ಬರಲಿ ರೈತರ ತಲೆ ಮೇಲೆ ಕಲ್ಲುರಿಸುತ್ತ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ರೈತರ ತಲೆ ಮೇಲೆ ಸಾಲದ ಕಲ್ಲನ್ನು ಎಳೆದಿರುವ ರಾಜ್ಯ ಸರ್ಕಾರಕ್ಕೆ ಮಾಡಲೇಬೇಕು ಮಾಡಲೇಬೇಕು. ದಾವಣಗೆರೆ ಜಿಲ್ಲೆಯನ್ನು ಬರ ಜಿಲ್ಲೆ ಅಂತ ಘೋಷಣೆ ಮಾಡಲೇಬೇಕು ಮಾಡಲೇಬೇಕು. ಬೇಕೇ ಬೇಕು ದಾವಣಗೆರೆ ಜಿಲ್ಲೆಯನ್ನು ಬರ ಜಿಲ್ಲೆ ಅಂತ ಘೋಷಣೆ ಮಾಡಲೇಬೇಕು ಮಾಡಲೇಬೇಕು. ರೈತರನ್ನು ಬೀದಿಗಿಳಿಸಿದ ಕೇಂದ್ರ ಸರ್ಕಾರಕ್ಕೆ ಮಾಡಲೇಬೇಕು. ಇವತ್ತೇನು ದಾವಣಗೆರೆ ಜಿಲ್ಲೆಯ ಬರ ಜಿಲ್ಲೆ ಅಂತ ಘೋಷಣೆ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಮಾಡಿಕೊಂತ ಬಂದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಏನು ಕಣ್ ತೆಗೆದಿಲ್ಲ. ಇವತ್ತು ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಕಣ್ ತೆಗೆದು ಇದು ಮಾಡ್ತಾರೆ. ನಮಗೆ ಸಚಿವ ಸ್ಥಾನ ಕೊಡ್ರಿ ಅಂತ ಎಲ್ಲ MP MEಗಳು ನನಗೆ ಕೊಡ್ರಿ ನಿನಗೆ ಕೊಡ್ರಿ ಅಂತೇಳಿ ಮುಗಿಯ ಬಿದ್ದಿದ್ದಾರೆ. ಇವತ್ತು ರೈತರ ಬಗ್ಗೆ ಯಾವುದೇ ಕಾರಣಕ್ಕೆ ಕಾಳಜಿ ತಗೊಂಡಿಲ್ಲ. ಇವತ್ತು 6 ತಾಲೂಕಿನಾಗೆ ಎಲ್ಲ ಕುಡಿಯೋ ನೀರಿನ ಸಮಸ್ಯೆಗಳು ಇದಾವೆ. ಮತ್ತು ನಮ್ಮ ರೈತರು ಬಿತ್ತಿದರೂ ಕೂಡ ಆಮೇಲೆ ಸರಿಯಾಗಿ ಬೆಳೆಯನ್ನು ಬರ್ತಿಲ್ಲ, ಅವೆಲ್ಲ ಸಂಪೂರ್ಣವಾಗಿ ಒಣಗಿದಾವೆ. ಹಂಗಾಗಿ ನಮ್ಮ ಬರ ಜಿಲ್ಲೆ ಮಾಡ್ಬೇಕಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾವೆ. ಇವತ್ತು ಕೂಡಲೇ ಬರ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ಮತ್ತು ನಮಗೆ ಬೆಳೆ ಪರಿಹಾರವನ್ನು 30,000 ರೂಪಾಯಿ ನಿಗದಿತ ಮಾಡಬೇಕು. ಇವತ್ತು ನಾವು ಯಾಕೆ ತಲೆ ಮೇಲೆ ಕಲ್ಲು ಇಟ್ಕೊಂಡು ಹೋರಾಟ ಮಾಡ್ತಾ ಬಂದ್ಮೇಲೆ ಇವತ್ತು ರಾಜ್ಯ ಸರ್ಕಾರ ಇದಕ್ಕೆಲ್ಲ ಕಾರಣ. ನಾವು ತಲೆ ಮೇಲೆ ಕಲ್ಲು ಇಟ್ಕೊಂಡಿರೋದು ಇದು ಕಲ್ಲು ಸುಮ್ಮನೆ ಅಲ್ಲ, ಇದು ಸಾಲದ ಕಲ್ಲು. ನಮ್ಮ ರೈತರ ಮೇಲೆ ಚಪ್ಪಡಿಗಲ್ಲು ಎಳೆಯುವಂಥ ಪರಿಸ್ಥಿತಿ ತಂದು ಹೇಳಿದೆ. ಇವತ್ತು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮೀಟಿಂಗ್ ಮಾಡಿಬಿಟ್ಟು ನಮಗೆ ಅಧ್ಯಯನ ಮಾಡಿಬಿಟ್ಟು ನಮಗೆ ಕೂಡಲೇ ರಾಜ್ಯ ಸರ್ಕಾರ ರೈತರ ಅಕೌಂಟಿಗೆ ಹಣವನ್ನು 35,000 ರೂಪಾಯಿ ಜಮಾ ಮಾಡಬೇಕು. ಇವತ್ತು ಬರ ತಂಡವನ್ನು ನೋಡಿದಾಗ ಇವತ್ತು ಮೇನಮೇಷ ಮಾಡಿದವರು ಕೃಷಿ ಇಲಾಖೆ ಆಗಿರ್ಬೋದು ಮತ್ತು ಕಂದಾಯ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು. ಇವತ್ತು ನಮ್ಮ ರೈತರೆಲ್ಲ ಗೂಳಿ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯೋ ನೀರಿನ ಬಹಳ ಸಮಸ್ಯೆ ಇದೆ. ಆಮೇಲೆ ಮತ್ತೆ ಜಾನುವಾರುಗಳಿಗೂ ಸಾಯ್ತಾ ಇದಾವೆ, ಮತ್ತೆ ತಿನ್ನಕ್ಕೆ ಮೇವಿಲ್ಲ. ಹಂಗಾಗಿ ಹಳ್ಳಿ ಭಾಗದಲ್ಲಿ ಒಂದು ಗೋಶಾಲೆಗಳನ್ನು ತೆರಿಬೇಕು ಮತ್ತು ರಾಜ್ಯ ಸರ್ಕಾರ ಕಂಡುಬಿಟ್ಟು ಕೆಲಸ ಮಾಡಬೇಕು. ಇವತ್ತು ನಮಗೆ ಸಚಿವ ಸ್ಥಾನ ಕೊಡ್ರಿ ಅಂತೇಳಿ ಆಕಾಂಕ್ಷೆ ಮಾಡೋಂಗಿಲ್ಲ. ನೀವು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ಯಾರು ನಮ್ಮ ಓಟ್ ಹಾಕಿ ಗೆಲ್ಸಿಂದ ಹೋಗಿ ಮನೆಯಾಗ ಕುತ್ಕೊಂಡಿದ್ರಲ್ಲ ಶಾಸಕ ಮನೆ ಮುಂದೆ, ನಾವು ಉಗ್ರವಾದ ಉಪವಾಸ ಸತ್ಯಾಗ್ರಹ ಮಾಡ್ತಾವೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ನಾವು ನಮ್ಮ ಹೆಸರು ಕುಮ್ನೂರು ಬಸವರಾಜ್ ಅಂತೇಳಿ ದಾವಣಗೆರೆ ಜಿಲ್ಲಾಧ್ಯಕ್ಷ ವಾಸ್ತವ ಮೇಟಿ ಬಣ.
ಸರ್ ಇವತ್ತು ಜಯದೇವ್ ಸರ್ಕಲಿಂದ ಗಾಂಧಿ ಸರ್ಕಲಿಂದ ಮತ್ತು ACFC ಹೋಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾವೆ. ಇದೇ ಮತ್ತೆ ಮುಂದಿನ ದಿನಗಳಲ್ಲಿ ಕ್ರಮ ತಗೊಳ್ಳಲ್ಲ ಅಂದರೆ ಅವರು MLA MP ಯಾರು ಮಾಜಿ ಅದಾರೋ ಹಾಲಿ ಅದಾರೋ ಅವ್ರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡ್ಬೇಕು ಉಗ್ರವಾಗಿ ತಿಳ್ಕೊಂಡು ನಾವು ಎಚ್ಚರಿಕೆ ಕೊಡ್ತೇವೆ ಸರ್ ಅವರಿಗೆ. ಸರ್ ಕಾವೇರಿದು ನಾವು ತಮಿಳುನಾಡಿಗೆ ನೀರು ಬಿಡೋದಿಲ್ಲ ಅಂತ ಹೇಳಿ ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಇವತ್ತು ನಮಗೆ ನಮ್ಮ ರಾಜ್ಯಕ್ಕೆ ಕುಡಿಯೋಕ್ಕೆ ನಮಗೆ ಕುತ್ತು ತಂದಿದೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಬೆಳೆ ಬೆಳಿತೇವೆ ಅಂದರೆ ನಾವೇ ಆತ್ಮಹತ್ಯೆಗೆ ಶರಣ ಆಗ್ತದವೆ. ನಮಗೆ ವಿಷ ಕೊಟ್ಟು ಅವ್ರಿಗೆ ನೀರು ಕೊಡ್ರಿ, ಅಂಥ ಪರಿಸ್ಥಿತಿ ನಮಗೆ ಬರೋದು ಬೇಡ್ರಿ, ನಮಗೆ ವಿಷ ಕೊಟ್ಬಿಟ್ಟು ಅವ್ರಿಗೆ ನೀರು ಕೊಡ್ರಿ ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣ ರೈತರ ಬಗ್ಗೆ ವಿಫಲವಾಗೈತಿ. ಇವತ್ತು ಕೂಡಲೇ ಕಾಣ್ತಾ ಇರೋದು ಇವತ್ತು ತಮಿಳುನಾಡಿಗೆ ನೀರು ಹೋಗೋದು ನಿಲ್ಲಿಸಿ ನಮ್ಮ ರೈತರಿಗೆ ನೀರು ಕೊಡ್ಬೇಕಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಮಾರುಕಟ್ಟೆಯಲ್ಲಿ ಸತ್ಯದ ಬಾಣ ಬಿಡುವೆವು. ಭೀಷ್ಮ ನ್ಯೂಸ್ ಕನ್ನಡದ ಧ್ವನಿ. ಭೀಷ್ಮ ನ್ಯೂಸ್ ನಿಮ್ಮ ನಂಬಿಕೆಯ ನೆಲೆ.